ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಟುಡೇಸ್ ವಿಡಿಯೋದಲ್ಲಿ ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ ಗ್ರೇಡ್ 6 ದಿನ ಒಂದು ಚಾಪ್ಟರ್ ಆಗಿರ್ತದೆ. ಹನುಮಾನ್ ಚಾಪ್ಟರ್ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಎಸ್, ಐ ಆಮ್ ಗೋಯಿಂಗ್ ಟು ಟೀಚ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಲ್ಯಾಂಗ್ವೇಜಸ್. ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ, ಪೇಜ್ ನಂಬರ್ 58. ಅದರಲ್ಲಿರುವಂತಹ ಯಾವ ಮೇನ್ ಅಂದರೆ ಮೈನ್ ಮತ್ತು ಎ ಮೇನ್ ಅಂದರೆ ಇನ್ಸ್ಟ್ರಕ್ಷನ್ ಪ್ರಕಾರ ಬರೆಯುವಂಥದ್ದು, ಇನ್ನೊಂದು ಬಿಡಿಸಿ ಬರೆಯುವಂಥದ್ದು. ಡಿವೈಡ್ ಮಾಡಿ ವರ್ಡ್ ಕೊಟ್ಟಿರ್ತಾರೆ, ಅದನ್ನು ಡಿವೈಡ್ ಮಾಡಿ ಹೇಗೆ ಬರೆಯುವುದು, ಹೌ ಟು ರೈಟ್ ಡಿವೈಡ್ ದ ವರ್ಡ್, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆದಷ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಯಾವುದು ಬೇಕು ರಿಲೇಟಿಂಗ್ ಟು ಕನ್ನಡ ನೀವು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಏನಾದರೂ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡುವ ಮೂಲಕ ಕೇಳ್ಬೋದು. ಯು ಕ್ಯಾನ್ ಆಸ್ಕ್. ಚೆಕ್ ಮೈ ಪ್ಲೇ ಲಿಸ್ಟ್ ಪ್ರೀವಿಯಸ್ ವಿಡಿಯೋಸ್ ರಿಲೇಟಿಂಗ್ ಟು ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ. ಒಂದು ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ ನಾನು. ಗ್ರೇಡ್ 6 ಫೈನಲ್ ಟರ್ಮ್ ಚಾಪ್ಟರ್ಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್. ಡೋಂಟ್ ಮಿಸ್ ದ ಡೋಂಟ್ ಮಿಸ್ ಮೈ ಪ್ಲೇ ಲಿಸ್ಟ್. ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್ ರೆಗ್ಯುಲರ್ಲಿ. ಎಸ್, ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ. ರಿಮೇನ್. You can go my playlist and category like grade 6th, choose it, then you can scroll down, then you can go to that one, then you can learn that one. Remain. Question. ಅವನು ಶಾಲೆಗೆ ಹೋಗುತ್ತಾನೆ. ಸ್ತ್ರೀಲಿಂಗ ರೂಪಕ್ಕೆ ಕನ್ವರ್ಟ್ ಮಾಡ್ಬೇಕಂತೆ. ಅವನು ಶಾಲೆಗೆ ಹೋಗುತ್ತಾನೆ, ಇದನ್ನು ಸ್ತ್ರೀಲಿಂಗ ರೂಪಕ್ಕೆ ಕನ್ವರ್ಟ್ ಮಾಡ್ಬೇಕಂತೆ. ಯು ಹ್ಯಾವ್ ಟು ರೈಟ್ ಇಟ್ ದಿಸ್ ಒನ್. ಸ್ತ್ರೀಲಿಂಗ ರೂಪಕ್ಕೆ ಬದಲಾಯಿಸಿ. ಯು ಕ್ಯಾನ್ ಕನ್ವರ್ಟ್ ಇನ್ ಟು ದಿಸ್ ಸೆಂಟೆನ್ಸ್ ಇನ್ ಟು ದ ಫಿಮೇಲ್. ದಿಸ್ ಒನ್ ಮೇಲ್. ಅವನು ಇನ್ಸ್ಟೆಡ್ ಅವಳು. ಶಾಲೆಗೆ ಸೇಮ್, ಶಾಲೆಗೆ. ಹೋಗುತ್ತಾನೆ ಮೀನ್ಸ್ ಹಿ. ಸೊ ಜೆಂಡರ್ ಶ್ರೀ ಆಗುವಾಗ ಅವಳು ಶಾಲೆಗೆ ಹೋಗುತ್ತಾಳೆ. ಇನ್ಸ್ಟೆಡ್ ಆಫ್ ಹೋಗುತ್ತಾನೆ, ಹೋಗುತ್ತಾಳೆ. ಇನ್ಸ್ಟೆಡ್ ಆಫ್ ಅವನು, ಅವಳು. ಇದು ಇನ್ಸ್ಟ್ರಕ್ಷನ್ ಪ್ರಕಾರ ಬರೆಯುವಂಥದ್ದು. ಸೆಕೆಂಡ್ ಒನ್, ಕಣ್ಣು ಕಾಣಿಸದವನು. ಒಂದೇ ಪದದಲ್ಲಿ ಹೇಳಬೇಕಂತೆ. ಓನ್ಲಿ ಒನ್ಸ್ ಯು ಹ್ಯಾವ್ ಟು ಪ್ರೊನೌನ್ಸ್ ಇಟ್. ಕಣ್ಣು ಕಾಣಿಸದವನು. ಒನ್ ಹೂ ಅನೇಬಲ್ ಟು ಸಿ, he is called as, he is known as ಕುರುಡ, blind. ಕುರುಡ, ಕುರುಡ, blind. ನೆಕ್ಸ್ಟ್ ಥರ್ಡ್ ಒನ್. ಅದು ನಿರಾಶೆಯ ಸೂಚಕವಲ್ಲವೇ. ಲೇಖನ ಚಿಹ್ನೆ ಬಳಸಬೇಕಂತೆ. ಅದು ನಿರಾಶೆಯ ಸೂಚಕವಲ್ಲವೇ. ಈ ತರ ಇದೆ. ಸೊ ಇಲ್ಲಿ ಕರೆಕ್ಟ್ ಆದ ನೀವು ಸಿಂಬಲ್ ಯಾವುದು, ಸಿಂಬಲ್ ಅಂತ ಅಂದ್ರೆ ಪ್ರಶ್ನಾರ್ಥಕವಾ ಎಕ್ಸ್ಕ್ಲಾಮೇಟರಿಯಾ ಯಾವುದು ಅಂತ ಕೇಳ್ತಾ ಇದ್ದಾರೆ. ಕ್ವಶನ್ ಮಾರ್ಕ್ ಹಾಕ್ಬೇಕಾ ಅಂತ. ಲೇಖನ ಚಿಹ್ನೆ ಯಾವುದು? ಲೇಖನ ಚಿಹ್ನೆ ಅದು ನಿರಾಶೆಯ ಸೂಚಕವಲ್ಲವೇ. ಕ್ವಶನ್ ಮಾರ್ಕ್ ಆಗ್ತದೆ ಇಲ್ಲಿ ಎಂಡಿಂಗ್ ಅಲ್ಲಿ. ಕ್ವಶನ್ ಮಾರ್ಕ್. ಅದು ನಿರಾಶೆಯ ಸೂಚಕವಲ್ಲವೇ. ಕ್ವಶನ್ ಮಾರ್ಕ್ ಎಂಡಿಂಗ್ ಅಲ್ಲಿ ಕ್ವಶನ್ ಮಾರ್ಕ್ ಇದೆ. ನೆಕ್ಸ್ಟ್ ಫೋರ್ತ್ ಒನ್. ನೀನು ಬೆಂಗಳೂರಿಗೆ ಹೋಗುತ್ತೀಯಾ. ಇಲ್ಲಿ ನಾನು ಆನ್ಸರ್ ಅಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ನಾನು ಬೆಂಗಳೂರಿಗೆ ಹೋಗುತ್ತೇನೆ. ಇದನ್ನು ಕ್ವಶನ್ ಮಾರ್ಕ್ ಆಗಿ ಬರಿಬೇಕಂತೆ. ಕ್ವಶನ್ ಮಾರ್ಕ್ ಆಗಿ ನೀವು ಫ್ರೇಮ್ ಮಾಡಬೇಕು ಕ್ವಶನ್ ಅನ್ನು. ಕ್ವಶನ್ ಹೇಗೆ ಫ್ರೇಮ್ ಮಾಡುದು? ನಾನು ಅಂತ ಇದ್ದಾಗ ನೀನು, ಬೆಂಗಳೂರಿಗೆ ಇದ್ದದ್ದು ಎಲ್ಲಿಗೆ, ವೇರ್. ನೀನು ಎಲ್ಲಿಗೆ ಹೋಗುತ್ತೀಯಾ. ಕ್ವಶನ್ ಮಾರ್ಕ್.
ನಾನು ಬೆಂಗಳೂರಿಗೆ ಹೋಗುತ್ತೇನೆ. ಇದನ್ನು ಪ್ರಶ್ನಾರ್ಥಕ ವಾಕ್ಯವನ್ನು ಮಾಡಿ ಅಂತ ಹೇಳಿದ್ದಾರೆ ಅಲ್ಲಿ. ದೇ ಟೋಲ್ಡ್ ಟು ಕನ್ವರ್ಟ್ this one is the answer. You can make the question relating to this answer. ಸೊ ನಾನು ಬೆಂಗಳೂರಿಗೆ ಹೋಗುತ್ತೇನೆ. ಐ ಆಮ್ ಗೋಯಿಂಗ್ ಟು ಬೆಂಗಳೂರು. ಸೊ ಕ್ವಶನ್ ಮಾರ್ಕ್ ಹೇಗಾಗ್ತದೆ, ವೇರ್, ನೀನು ಎಲ್ಲಿಗೆ ಹೋಗ್ತಿದ್ದೀಯಾ ಅಂತ. ನೀನು ಎಲ್ಲಿಗೆ ಹೋಗುತ್ತೀಯಾ, ಓಕೆ. ವೇರ್ ಯು ವಾಂಟ್ ಟು ಗೋ, ಲೈಕ್ ನೀನು ಎಲ್ಲಿಗೆ ಹೋಗುತ್ತೀಯಾ, ಕ್ವಶನ್ ಮಾರ್ಕ್. ಇದು ದೀರ್ಘ ಸೊನ್ನೆ ಅಲ್ಲ, ಇದು ಹೋಗುತ್ತೀಯಾ, ನೀನು ಎಲ್ಲಿಗೆ ಹೋಗುತ್ತೀಯಾ. ಎಸ್. ಅವನು ಶಾಲೆಗೆ ಹೋಗುತ್ತಾನೆ, ಸ್ತ್ರೀಲಿಂಗ ರೂಪಕ್ಕೆ ಬರೆದಾಗ ಅವಳು ಶಾಲೆಗೆ ಹೋಗುತ್ತಾಳೆ. ಸೆಕೆಂಡ್ ಒನ್, ಕಣ್ಣು ಕಾಣಿಸದವನು, ಕಣ್ಣು ಕಾಣಿಸದವನು, ಕಣ್ಣು ಕಾಣಿಸದವನು, ಹಿ ಈಸ್ ಕಾಲ್ಡ್ ಆಸ್ ಕುರುಡ. ಅದು ನಿರಾಶೆಯ ಸೂಚಕವಲ್ಲವೇ, ಲೇಖನ ಚಿಹ್ನೆ ಹಾಕಬೇಕಂತೆ, ಸೂಕ್ತ ಲೇಖನ ಚಿಹ್ನೆ. ಥರ್ಡ್ ಒನ್, ಅದು ನಿರಾಶೆಯ ಸೂಚಕವಲ್ಲವೇ, ದಟ್ ಈಸ್ ದ ಸಿಂಬಲ್ ಆಫ್ ಡಿಸಪಾಯಿಂಟ್ಮೆಂಟ್, ಈಸ್ ಇಟ್ ಕರೆಕ್ಟ್, ಈ ಥರ ಕ್ವಶನ್ ಮಾಡುವಂಥದ್ದು. ನಾನು ಬೆಂಗಳೂರಿಗೆ ಹೋಗುತ್ತೇನೆ, ಇದನ್ನು ನೀವು ಕ್ವಶನ್ ಮಾರ್ಕ್ ಆಗಿ ಕ್ವಶನಲ್ಲಿ ಕೇಳಬೇಕು ಇನ್ನೊಬ್ಬರಿಗೆ. ಅಂದರೆ ಯು ವಾಂಟ್ ಟು ಆಸ್ಕ್ ವಿತ್ ಸಮ್ ಒನ್, ಅಂದರೆ ನೀನು ಎಲ್ಲಿಗೆ ಹೋಗುತ್ತೀಯಾ, ವೇರ್ ಯು ವಾಂಟ್ ಟು ಗೋ, ನೀನು ಎಲ್ಲಿಗೆ ಹೋಗುತ್ತೀಯಾ, ವೇರ್ ಯು ಹ್ಯಾವ್ ಟು ಗೋ, ಅದು. ನೆಕ್ಸ್ಟ್, ಎ ಮೇನ್ ಬಿಡಿಸಿ ಬರೆಯಿರಿ. ಎ ಮೇನ್ ಬಿಡಿಸಿ ಬರೆಯಿರಿ, ಓಕೆ. ಸೊ ಆನೆಯಾಕಾರ, ಫಸ್ಟ್ ವರ್ಡ್ ಇಸ್ ಆನೆಯಾಕಾರ. ಆನೆಯ ಪ್ಲಸ್ ಆಕಾರ, ಶೇಪ್, ಆನೆಯ ಎಲಿಫೆಂಟ್ ತರ ಇದೆ ಶೇಪ್. ಆನೆಯಾಕಾರ. ಯ ಪ್ಲಸ್ ಆ ಯಾ, ಈ ಕ್ಯಾರೆಕ್ಟರ್ ಇಲ್ಲಿ ಮೈನ್ ಆಗ್ತದೆ. ಆನೆಯ, ಯ ಪ್ಲಸ್ ಆ ಯಾ, ಆನೆಯಾಕಾರ, ಫಸ್ಟ್ ಒನ್. ಸೆಕೆಂಡ್ ಒನ್, ಪುಟಿದೇಳು, ಪುಟಿದೇಳು. ಸೊ ಪುಟಿದು ಪ್ಲಸ್ ಏಳು, ದು ಪ್ಲಸ್ ಎ ದೇ, ಪುಟಿದೇಳು, ಪುಟಿದು ಪ್ಲಸ್ ಏಳು. ಫಲಾಹಾರ ಅಂತ ಇದೆ, ಫಲಾಹಾರ. ಫಲ ಪ್ಲಸ್ ಆಹಾರ, ಲಾ ಪ್ಲಸ್ ಆ ಲಾ, ಫಲಾಹಾರ. ಫೋರ್ತ್ ಒನ್, ಕೋಡುಗಲ್ಲು, ಕೋಡುಗಲ್ಲು ಅಂತ ಇದೆ. ಕೋಡು ಪ್ಲಸ್ ಕಲ್ಲು, ಡು ಪ್ಲಸ್ ಕ ಅಂದ್ರೆ ಕೋಡು ಗಲ್ಲು ಆಗ್ತದೆ. ಕೋಡು ಕಲ್ಲು ಅಂತ ಬರಿಬೇಕು ನಾವು. ಕಲ್ಲು ಅಂದ್ರೆ ಸ್ಟೋನ್, ಕೋಡು ಕಲ್ಲು. ಅರುಣೋದಯ, ಅರುಣೋದಯ. ಅರುಣ ಪ್ಲಸ್ ಉದಯ, ಅರುಣೋದಯ. ಅರುಣ ಪ್ಲಸ್ ಉದಯ, ಅರುಣೋದಯ. ಎಸ್. ಆನೆಯಾಕಾರ, ಆನೆಯ ಪ್ಲಸ್ ಆಕಾರ. ಪುಟಿದೇಳು, ಪುಟಿದು ಪ್ಲಸ್ ಏಳು. ಫಲಾಹಾರ, ಫಲ ಪ್ಲಸ್ ಆಹಾರ. ಕೋಡುಗಲ್ಲು, ಕೋಡು ಪ್ಲಸ್ ಕಲ್ಲು. ಅರುಣೋದಯ, ಅರುಣ ಪ್ಲಸ್ ಉದಯ. ಅರುಣೋದಯ ಅಂದ್ರೇನು, ಸನ್ರೈಸ್, ಓಕೆ. ಎಸ್, ಅರುಣೋದಯ. ಇದು ರ ಮೈನ್ ಮತ್ತು ಎ ಮೈನ್ ರಿಲೇಟಿಂಗ್ ಟು ನಿನ್ನಲ್ಲೂ ಅದ್ಭುತ ಶಕ್ತಿ ಇದೆ. Relating to other videos, relating to this chapter, other videos you can check my playlist. playlist ಅಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಬಂದಿದ್ದೇನೆ. ನೀವು ಪ್ಲೇ ಲಿಸ್ಟ್ ಅನ್ನು ಚೆಕ್ ಮಾಡಲಿಕ್ಕೆ ಮರಿಬೇಡಿ. ಎಸ್, ನನ್ನ ಯೂಟ್ಯೂಬ್ ಚಾನಲ್ನ ಆದಷ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಕ್ಲಿಕ್ ಮಾಡಿ. ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.